ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ನಾಗರಾಜ್ ಸುನುಗಾರ್. ಎಲ್ಲರಿಗೂ ಕರ್ನಾಟಕ ಕೋಚಿಂಗ್ ಸೆಂಟರ್ ಬೆಳಗಾವಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಇದು ನಮ್ಮ ಬೆಳಗಾವಿಯಲ್ಲಿರ್ತಕ್ಕಂತಹ ಕರ್ನಾಟಕ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್. ಈ ಚಾನಲ್ಗೆ ಪ್ರಥಮವಾಗಿ ಯಾರ್ಯಾರು ಬರಾಕತ್ತೀರಿ ಎಲ್ಲರಿಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ಅದೇ ರೀತಿಯಾಗಿ ಚಾನಲ್ಗೆ ಏನು ಮಾಡ್ರಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ ಇಟ್ಕೊಳ್ರಿ. ನಿಮಗೂ ಕೂಡ ನಾವು ಅಪ್ಲೋಡ್ ಮಾಡಿರ್ತಕ್ಕಂಥ ವಿಷಯ ಆದಷ್ಟು ಜಲ್ದಿನ ಏನಾಗ್ತದ, ರೀಚ್ ಆಗ್ತದ. ಅದೇ ರೀತಿಯಾಗಿ ಏನು ಮಾಡೋಣ ಅಂದ್ರೆ, ನಮ್ದು ಇಂಗ್ಲೀಷ್ ಒಂದೇ ಸಬ್ಜೆಕ್ಟ್ ಅಲ್ಲ, ಪ್ರತಿಯೊಂದು ಸಬ್ಜೆಕ್ಟ್ GK ಆಗಿರಬಹುದು, ಮ್ಯಾಥಮೆಟಿಕ್ಸ್ ಆಗಿರಬಹುದು, ರೀಸನಿಂಗ್ ಸಂಬಂಧಪಟ್ಟಿರ್ತಕ್ಕಂಥವಾಗಿರಬಹುದು, ಎಲ್ಲವುಗಳು ಕೂಡ ಏನಾಗ್ತಾವ ನಮ್ಮ ಚಾನಲಲ್ಲಿ ಅವೈಲೇಬಲ್ ಇರ್ತಾವೆ. ಹೌದಾ? ವಿಡಿಯೋಸ್ಗಳನ್ನು ನೋಡ್ರಿ, ವಿಡಿಯೋಗಳನ್ನು ನೋಡಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಈ ಒಂದು ಇಂಗ್ಲೀಷ್ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಹೌದಾ? ಇಂಗ್ಲೀಷ್ ಯಾಕೆ ಇಂಪಾರ್ಟೆಂಟ್ ಆಗ್ತದೆ SSCಯಲ್ಲಿ ಅಂತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ. ಇಂಗ್ಲೀಷ್ ಯಾಕೆ ಬೇಕ್ರಿ, ಇಂಗ್ಲೀಷ್ ಇಲ್ದರೂ ಆಕೇತ್ಲ ಅಂತಕ್ಕಂಥದ್ದು ಇಲ್ಲ. ಇಲ್ಲಿ ಏನಾಗ್ತದಂದ್ರೆ, ಇಂಗ್ಲೀಷು ಮತ್ತು ಹಿಂದಿ ಅಂತಕ್ಕಂಥ ಎರಡು ಸಬ್ಜೆಕ್ಟ್ಗಳು ಬರ್ತವೆ. ಇದು 20 ಮಾರ್ಕ್ಸ್, ಇದು 20 ಕ್ವಶನ್ಸು, 20 ಕ್ವಶನ್ಸ್. ನಿಮಗೆ ಇಲ್ಲಿ ಏನು ಮಾಡ್ಬೋದು ಅಂದ್ರೆ ಚಾಯ್ಸ್ ಮಾಡ್ಬೋದು. ಏನು ಮಾಡ್ಬೋದು? ಚಾಯ್ಸ್. ಇದನ್ನು ತಗೊಳ್ಳೋರು ಇದನ್ನು, ಇದನ್ನು ತಗೊಳ್ಳೋರು ಇದನ್ನು. ಹೌದಾ? ಯಾರ್ಯಾರು ಇಂಗ್ಲೀಷ್ ತೊಗೊತೀರಿ, ಯಾರ್ಯಾರು ಇಂಗ್ಲೀಷ್ ತೊಗೊಳ್ತೀರಿ ಅವರಿಗೆ ಬಹಳಷ್ಟು ಯೂಸ್ ಆಗ್ತಕ್ಕಂಥ ಕ್ವಶನ್, ವೊಕ್ಯಾಬ್ಲರಿಗಳನ್ನು ಕೂಡ ನಾವೇನು ಮಾಡ್ತೀವಿ, ಡಿಸ್ಕಸ್ ಮಾಡ್ತೀವಿ. ಅದೇ ರೀತಿಯಾಗಿ ಇಂಗ್ಲೀಷ್ ಬೈ ನಾಗರಾಜ್ ಆಗಿರಬಹುದು, ಕರ್ನಾಟಕ ಕೋಚಿಂಗ್ ಸೆಂಟರ್ ಬೆಳಗಾವಿ ಆಗಿರ್ಬೋದು, ಎರಡೂ ಚಾನಲಲ್ಲಿ ಕೂಡ ನಾವೇನು ಮಾಡ್ತೀವಿ, ಡಿಸ್ಕಷನ್ ಮಾಡ್ತೀವಿ. ಹೌದಾ? ಎಸ್. ಹಂಗಿದ್ದಾಗ ಈಗ ಏನಾಗ್ತದೆ ಅಂದ್ರೆ, ನಮ್ಮದು ಪ್ರತಿದಿನ 7:30, 8:30 ಈ ಥರ ಲೈವ್ಗಳ ಕ್ಲಾಸಸ್ಗಳು ನನ್ನ ಚಾನಲ್ ಒಳಗೆ ಇರ್ತಾವ. ಹೋಗ್ರಿ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಂತ ಹೇಳ್ತಾ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿರಿ. ಎಸ್. ಹಂಗಿದ್ದಾಗ ನೋಡ್ರಿ, ಕ್ವಶನ್ ನೋಡೋಣ. ಇದು 1ನೇ ಕ್ವಶನ್ ಆಗಿರೋದು. ಏನೈತ್ರಿ? ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಬಿಟ್ಟ ಸ್ಥಳವನ್ನು ತುಂಬಲಿಕ್ಕೆ ಕರೆಕ್ಟ್ ಆಗಿರ್ತಕ್ಕಂಥದ್ದು ಯಾವುದು ಅಂತಕ್ಕಂಥದ್ದನ್ನ ಕೇಳ್ಯಾರ. ಹೌದಾ? ಹಂಗಿದ್ರೆ ಆಪ್ಷನ್ಸ್ ನೋಡ್ರಿ. ರಿಸರ್ಚರ್ಸ್ ಡ್ಯಾಶ್ ನ್ಯೂ ಟೆಕ್ನಾಲಜೀಸ್ ಟು ಇಂಪ್ರೂವ್ ರೀಸೈಕ್ಲಿಂಗ್ ಪ್ರೊಸೆಸ್ ಇನ್ ದ ನಿಯರ್ ಫ್ಯೂಚರ್. ಮುಂದಿನ ಟೆನ್ಸ್ ಬಗ್ಗೆ ಏನು ಮಾಡಕತ್ತಾರ, ವಿಚಾರ ಮಾಡಕತ್ತಾರ. ಎಸ್. ಆಪ್ಷನ್ಸ್ಗಳನ್ನು ನೋಡೋಣ. ಮೊದಲನೇ ಆಪ್ಷನು ಹ್ಯಾಸ್ ಬಿನ್ ಡೆವಲಪಿಂಗ್ ಅಂತಕ್ಕಂಥದ್ದು, ಡೆವಲಪ್ ಅಂತಕ್ಕಂಥದ್ದು, ಆರ್ ಡೆವಲಪಿಂಗ್ ಅಂತಕ್ಕಂಥದ್ದು, ವಾಸ್ ಡೆವಲಪಿಂಗ್ ಅಂತಕ್ಕಂಥದ್ದು. ಹೌದಾ? ಈಗ ಏನ್ ಮಾಡಕತ್ತಾರ ಅಂದ್ರೆ ಇವ್ರ ನಿಯರ್ ಫ್ಯೂಚರ್ ಒಳಗ, ಹೌದಾ, ನಿಯರ್ ಫ್ಯೂಚರ್ ಒಳಗೆ ಏನ್ ಮಾಡಕತ್ತಾರ, ನಿಯರ್ ಫ್ಯೂಚರ್ ಒಳಗ ಪ್ಲಾನಿಂಗ್ ಮಾಡಕತ್ತಾರ. ಹೌದಾ? ಪ್ಲಾನಿಂಗ್ ಮಾಡಕತ್ತಾರ. ಪ್ಲಾನಿಂಗ್ ಯಾವಾಗ ಮಾಡಕತ್ತಾರ ಅಂದ್ರೆ ಜಸ್ಟ್ ಈಗ ಪ್ಲಾನಿಂಗ್ ಮಾಡಕತ್ತಾರ. ಕೆಲಸ ಏನೈತ್ರಿ, ಚಾಲು ಐತಿ. ಹೌದಾ? ಹಂಗಿದ್ದಾಗ ನೋಡ್ರಿ, ಇಲ್ಲಿ ಹ್ಯಾಸ್ ಬಿನ್ ಡೆವಲಪಿಂಗ್ ಐತಲ್ಲ, ಇದು ಬರಂಗಿಲ್ಲ. ಯಾಕಂದ್ರ ಇಲ್ಲಿ ಒಂದು ಕೆಲಸ ಸ್ಟಾರ್ಟ್ ಆಗಿ ಪೂರ್ಣಗೊಂಡು ಮತ್ತೆ ಸ್ಟಾರ್ಟ್ ಆದಾಗ ನಾವೇನ್ ಮಾಡ್ತೀವ್ರಿ, ಹ್ಯಾಸ್ ಬಿನ್ ಅಥವಾ ಹ್ಯಾವ್ ಬಿನ್ ಅಂತಕ್ಕಂಥದನ್ನ ಬಳಸ್ತೀವಿ. ಹೌದಾ? ಇದು ಬರಕ್ ಸಾಧ್ಯನೇ ಇಲ್ಲ, ತೆಗೆದೋಗಿರಿ. ನೆಕ್ಸ್ಟ್ ನೋಡ್ರಿ, ರಿಸರ್ಚರ್ ಡೆವಲಪ್ ಬರಂಗಿಲ್ಲ. ಡೆವಲಪ್ ಅಷ್ಟೇ ಯಾಕ್ರಿ? ಹೌದಾ? ಅಲ್ಲಿ ಟೆಕ್ನಾಲಜೀಸ್ ಟು ಇಂಪ್ರೂವ್ ರೀಸೈಕ್ಲಿಂಗ್ ಪ್ರೊಸೆಸ್ ಅಂತಕ್ಕಂಥದ್ದು ಎಲ್ಲ ಕೇಳಾರದ್ಮೇಲೆ ಇಲ್ಲಿ ನಾವು ING ಪ್ರತ್ಯಯನ ಬಳಸಬೇಕು. ಅದನ್ನ ಬಿಟ್ಟು ಬೇರೆ ಬಳಸಬಾರ್ದು. ಹೌದಾ? ಈಗ ನೋಡ್ರಿ, ನೀವೇನ್ ಮಾಡಕತ್ತೀರಿ, ಈಗ ಪ್ಲಾನ್ ಮಾಡಕತ್ತೀರಿ, ನಾಳೆ ಹುಬ್ಳಿಗೆ ಹೋಗೋರ್ದ್ರಿ. ಈಗ ಪ್ಲಾನ್ ಮಾಡಕತ್ತೀರಿ, ನಾಳೆ ಹುಬ್ಳಿಗೆ ಹೋಗೋರ್ದ್ರಿ, ನಾಳೆ ಹೋಗೋರ್ದ್ರಿ, ಇದನ್ನ ಫ್ಯೂಚರ್ದಾಗ ಐತಿ. ಬಟ್ ಪ್ಲಾನಿಂಗ್ ಯಾವಾಗ ನಡೆದೈತಿ, ಜಸ್ಟ್ ನಡೆದ. ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನೋಡ್ರಿ, ಅವ್ರು ಏನ್ ಮಾಡೋರದಾರ, ಒಂದು ರೀಸೈಕ್ಲಿಂಗ್ ಪ್ರೊಸೆಸ್ ಟೆಕ್ನಾಲಜಿ ಮಾಡೋರದಾರ ಫ್ಯೂಚರ್ದಾಗ. ಬಟ್ ಪ್ಲಾನಿಂಗ್ ಯಾವಾಗ ಮಾಡಕತ್ತಾರ, ಈಗ ಮಾಡತ್ತಾರ. ಇದು ಆನ್ಸರ್, ದಿಸ್ ಇಸ್ ದ ಆನ್ಸರ್. ಹೌದಾ? ಈ ವಾಸ್ ಪ್ಲಾನಿಂಗ್ ಯಾಕೆ ಬರಂಗಿಲ್ಲ ಅಂದ್ರೆ, ಇದು ಪಾಸ್ಟ್ ಕಂಟಿನ್ಯೂಸ್ ಒಳಗೆ ಬರ್ತೈತ್ರಿ. ಯಾವ ಟೆನ್ಸ್ ಇದ, ಪಾಸ್ಟ್ ಟೆನ್ಸ್ ಒಳಗೆ ಬರ್ತೈತಿ. ಆಲ್ರೆಡಿ ಭೂತ ಕಾಲದ ಬಗ್ಗೆ ಹೇಳೋ ಮುಂದ ಇದು ಯಾಕೆ ಬರ್ತೈತಿ? ಹೌದಾ? ಭೂತ ಕಾಲದಾಗ ಆಗಿತ್ತಂದ್ರೆ ಅದು ಪ್ರೆಸೆಂಟ್ ಒಳಗೆ ಮುಗಿದು ಹೋಗಿರ್ತೈತಿ. ಬಟ್ ಇಲ್ಲಿ ಹಂಗಿಲ್ಲ. ಈ ಪ್ರೆಸೆಂಟ್ ಒಳಗೆ ಪ್ಲಾನ್ ಮಾಡಕತ್ತೀವಿ, ಮುಂದೆ ಇಲ್ಲೊಂದು ಟೆಕ್ನಾಲಜಿಯನ್ನು ಏನು ಮಾಡ್ತೀವಿ, ಬಿಲ್ಡ್ ಮಾಡ್ತೀವಿ, ತಂದೆ ತರ್ತೀವಿ ಅಂತಕ್ಕಂಥದ್ದು ಇವ್ರ ಉದ್ದೇಶ ಆಗಿರೋದ್ರಿಂದ ನಾವೇನು ಬಳಸ್ತೀವಿ, ಆರ್ ಅಂತಕ್ಕಂಥದ್ದು. ಹೌದಾ? ಇಲ್ಲಿ ರಿಸರ್ಚರ್ಸ್ ಅಂತಿದ್ದಾಗ ಆರ್ ಬಳಸ್ತೀರಿ. ಅದು ಅಚಾನಕ್ ನಿಮ್ಗೆ ಏನಾದ್ರು ಇಲ್ಲಿ ರಿಸರ್ಚರ್ ಅಂತ ಅಷ್ಟೇ ಇತ್ತಂದ್ರೆ, ರಿಸರ್ಚರ್ ಅಷ್ಟೇ ಇತ್ತಂದ್ರೆ ಏನ್ ಬಳಸ್ಬೇಕು, ಈಸ್ ಬಳಸ್ಬೇಕು. ಯಾಕಂದ್ರೆ ಯಾಮ ಈಸ ಆರ ಮೂರು ಕೂಡಿ ಏನ್ ಮಾಡ್ತೀವಿ, ನಾವು ಬಳಸ್ತೀವಿ. ಮೂರು ಕೂಡಿ ಏನ್ ಮಾಡ್ತೀವಿ, ಬಳಸ್ತೀವಿ. ಎಸ್. ನೋಡ್ರಿ, ಯಾವ ರೀತಿಯಾಗಿರ್ತಕ್ಕಂಥ ಕ್ವಶನ್, ಬಹಳಷ್ಟು ಬಹಳಷ್ಟು ಈಸಿ ಆಗಿರ್ತಕ್ಕಂಥ ಕ್ವಶನ್. ಇಂಥ ಕ್ವಶನ್ ನೀವು ಆಲ್ಮೋಸ್ಟ್ ಅಲ್ಲಿ ಎಕ್ಸಾಮ್ ಒಳಗೆ ಫೇಸ್ ಮಾಡೇ ಮಾಡ್ತೀರಿ. ಹೌದಾ? ಇಲ್ಲಿ ಏನಾಗ್ತದಂದ್ರೆ, ಕೆಲವೊಂದಿಷ್ಟು ಜನ ಈ ಕ್ವಶನ್ ಅನ್ನ ನೋಡಿ ಅಂಜಿ ಬಿಡ್ತೀರಿ. ಸರ್ ಇಷ್ಟು ದೊಡ್ಡ ಕ್ವಶನ್ ಐತಿ, ಯಾವಾಗ ಬಿಡಿಸ್ಬೇಕ್ರಿ ನಾವು? ಹೌದಾ? ಯಾವಾರು ಓದ್ಕೊಂತ ಕುಂದ್ರ ಸ್ಕಿಪ್ ಮಾಡ್ತೀವ್ರಿ, ಈಸಿ ಇದು ಮಾಡ್ಕೊಂತ ಹೋಗ್ತೀವ್ರಿ, ಮತ್ತೆ ಬೇರೆ ಸಬ್ಜೆಕ್ಟ್ನ ಸ್ಕೋರ್ ಮಾಡ್ತೀವಿ. ಯಾಕೆ ಅದನ್ನ ವಿಚಾರ ಮಾಡಕತ್ತೀರಿ? 20 ಕ್ವಶನ್, 40 ಮಾರ್ಕ್ಸ್. 40 ಮಾರ್ಕ್ಸ್ದಾಗ ಎಷ್ಟೋ ಒಂದು 6 ತಪ್ಪೆ ಅಂದ್ರು ಹೋಗ್ಲಿ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. 6 ತಪ್ಪೆ ಅಂದ್ರು ಏಟಾತ್ರಿ, ನಿಮ್ದು ಎಷ್ಟು ಇರ್ಬೇಕು, 34 ಮಾರ್ಕ್ಸ್. 10 ಹೋಗ್ಲಿ, 30 ನಿಮ್ಗೆ ಇಂಗ್ಲೀಷ್ಲೇ ಬಂದ ಬರ್ಬೇಕು. 30 ಇಂಗ್ಲೀಷ್ಲೇ ಬಂದ ಬರ್ಬೇಕು. 5 ಕ್ವಶನ್ ನಿಮ್ಗೆ ತಪ್ಪಾಗ್ಯಾವ ಅಂದ್ರೆ 30 ಗಚ್ ಇರ್ಬೇಕಲ್ಲ.
ಹೌದಾ? ನೀವು 100+ ಟಾರ್ಗೆಟ್ ಇಟ್ಕೊಂಡ್ರೆ 30 ಇಲ್ಲಿ ಬಂದು ಉಳಿತೈತೆ 70, ಉಳಿದ್ರಾಗ 70 ಆಗೋಲ್ಲ ನಿಮ್ಗೆ, ಆರಾಮ್ ಆಕೈತಿ. ಓಕೆ, ಒಂದು ಏನು ಮಾಡ್ಕೊಡ್ರಿ, ಪ್ರೀ ಪ್ಲಾನ್ ಮಾಡ್ಕೊಡ್ರಿ, ಏನು ಮಾಡ್ರಿ ಏನು ಆಕೈತಿ, ಅದು ಭಾಳಷ್ಟು ಇಂಪಾರ್ಟೆಂಟ್. ಏನೂ ಗೊತ್ತಿಲ್ಲದೆ ನಾವು ಅಭ್ಯಾಸ ಮಾಡೋದಕ್ಕಿಂತ ಎಲ್ಲ ತಿಳ್ಕೊಂಡು ಅಭ್ಯಾಸ ಮಾಡೋದು ಭಾಳಷ್ಟು ಮುಖ್ಯ. ಇದು ಅಂಡರ್ಸ್ಟ್ಯಾಂಡ್ ಆಯ್ತಲ್ರಿ? ಎಸ್, ನೆಕ್ಸ್ಟ್ ನೋಡ್ರಿ. ಮೊದಲು ಏನು ಮಾಡ್ಬೇಕು, ಈ ಥರ ಕ್ವಶನ್ಸ್ ಬಂದಾಗ ಮೊದಲು ಓದ್ರಿ. ಏನು ಕೇಳ್ಯಾರ? ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲಾಂಕ್ಸ್. ಬಿಟ್ಟ ಸ್ಥಳ ಕೇಳ. ಹೌದಾ? ಒಂದು ಎಕ್ಸಾಮ್ ಒಳಗೆ 3-4 ಆಗ್ತಾವ, ಒಂದು ಎಕ್ಸಾಮ್ ಒಳಗೆ 1 ಆಗ್ತೈತಿ, ಒಂದು ಎಕ್ಸಾಮ್ ಒಳಗೆ ಆಗೋದಿಲ್ಲ. ಹೆಂಗೂ ಕ್ವಶನ್ ಪೇಪರ್ ತೆಗ್ಯಾವ ಎದಕ್ಕೆ ನಿಂತಿರ್ತಾನು? ನಿಮ್ಮನ್ನ ಕನ್ಫ್ಯೂಸ್ ಮಾಡಕ್ಕೆ ನಿಂತಿರ್ತಾವ. ಅವು ಹೆಂಗೂ ಕನ್ಫ್ಯೂಸ್ ಮಾಡ್ಬೋದು ನಿಮ್ಮನ್ನ. ಹೌದಾ? ಹಂಗಿರುವಾಗ ನೋಡ್ರಿ, ಈ ಕ್ವಶನ್ ನೋಡಿದಾಗ, ಆಫ್ಟರ್ ವರ್ಕಿಂಗ್ ಟೈರ್ಲೆಸ್ಲಿ ಆನ್ ದ ಪ್ರಾಜೆಕ್ಟ್ ಫಾರ್ ವೀಕ್ಸ್, ಮಾರ್ಕ್ ಫೈನಲಿ ಡಿಸೈಡೆಡ್ ಟು ಬರ್ನ್ ದ ಮಿಡ್ ನೈಟ್. ಓಕೆ, ಇದು ಎದ್ರ ಮೇಲೆ ಕ್ವಶನ್ ಐತಂದ್ರೆ ಭಾಳ ಈಸಿ ಕ್ವಶನ್ ಐತೆ. ಎದ್ರ ಮೇಲೆ? ಇಡಿಯಮ್ಸ್ ಅಂಡ್ ಫ್ರೇಸಸ್ ಮೇಲೆ ಕ್ವಶನ್. ಇಡಿಯಮ್ಸ್ ಅಂಡ್ ಫ್ರೇಸಸ್ ಮೇಲೆ ಏನು ಕೇಳೋಣ? ಕ್ವಶನ್ ಕೇಳೋಣ. ಇದು ನೀವು ಬಹಳಷ್ಟು ಸಲ ಕೇಳ್ತೀರಿ. ಬರ್ನ್ ದ ಅಂದ್ರೆ ರಾತ್ರಿ ಹಗಲು ಕೆಲಸ ಮಾಡೋದಕ್ಕೆ ಏನಂತ ಕರಿತಾರೋ, ಬರ್ನಿಂಗ್ ದ ಮಿಡ್ ನೈಟ್ ಆಯಿಲ್ ಅಂತಕ್ಕಂಥದ್ದನ್ನು ಕರಿತೀವಿ. ಇಲ್ಲಿ ಏನು ಬರ್ತೈತಿ? ಆಯಿಲ್ ಬರ್ತೈತಿ. ಓಕೆ, ಬರ್ನಿಂಗ್ ದ ಮಿಡ್ ನೈಟ್ ಆಯಿಲ್ ಅಂದ್ರೆ ಏನು ಅಂತಕ್ಕಂಥದ್ದು ಎಕ್ಸಾಮ್ ಒಳಗೆ ಇದು ಬಂದ್ರೆ ಮಿಸ್ ಮಾಡಬೇಡ್ರಿ. ಬಹಳಷ್ಟು ಜನರಿಗೆ ಬಂದದ ಬರ್ನಿಂಗ್ ದ ಮಿಡ್ ನೈಟ್ ಆಯಿಲ್. ಮಿಡ್ ನೈಟ್ ಆಯಿಲ್ ಅಂದ್ರೆ ಏನ್ರಿ? ವರ್ಕ್ ಇನ್ ದ ನೈಟ್. ಓಕೆ, ಕಂಟಿನ್ಯೂಸ್ ಆಗಿ ಹಗಲು ರಾತ್ರಿ ದುಡಿಯೋ ಅಂತಾರೆ, ಗೊತ್ತೈತ್ರಿ? ಹಗಲು ರಾತ್ರಿ ನಿದ್ದಿಲ್ದ, ಕಣ್ಣಿಗೆ ನಿದ್ದಿಲ್ದ ದುಡಿಯೋದು ಅಂತಾರೆ, ಗೊತ್ತೈತ್ರಿ? ಇದು ನೋಡ್ರಿ, ಬರ್ನಿಂಗ್ ದ ಮಿಡ್ ನೈಟ್ ಆಯಿಲ್ ಅಂತಕ್ಕ. ಹೌದಾ? ಈ ಇಡಿಯಮ್ಸ್ ಅಂಡ್ ಫ್ರೇಸಸ್ ಒಳಗೆ ಕಂಟಿನ್ಯೂ ಮಾಡತಕ್ಕಂಥದ್ದು ಕೊಟ್ಟಾಗ ಏನು ಬರೀಬೇಕಾ? ಮತ್ತೆ ಈ ತರ ಕೊಡ್ತಾನ್ರಿ, ಕ್ರೈ ಓವರ್ ಸ್ಪಿಲ್ಟ್ ಡ್ಯಾಶ್ ಕೊಟ್ಟಾಗ ವಾಟರ್ ಅಂತ ಕೊಟ್ಟಿರ್ತಾನ, ಜ್ಯೂಸ್ ಅಂತ ಕೊಟ್ಟಿರ್ತಾನ, ಆಯಿಲ್ ಅಂತ ಕೊಟ್ಟಿರ್ತಾನ, ಮಿಲ್ಕ್ ಅಂತ ಕೊಟ್ಟಿರ್ತಾನ. ಓಕೆ, ಇಲ್ಲಿ ಏನ್ ಬರಿಬೇಕ್ರಿ? ಕ್ರೈ ಓವರ್ ಸ್ಪಿಲ್ಟ್ ಮಿಲ್ಕ್ ಅಂತಕ್ಕಂಥದ್ದು ಆಕೈತಿ. ಹಾಲಿನ ಉಕ್ಕಿದ ಮೇಲೆ, ಚೆಲ್ಲಿದ ಮೇಲೆ ಅದರ ಬಗ್ಗೆ ಪಶ್ಚಾತ್ತಾಪ ಪಟ್ರ ಹೊಳ್ಳಿ ಬರುವುದಿಲ್ಲ ಅಂತಕ್ಕಂಥದ್ದು ಅದರ ಮೀನಿಂಗ್. ಹೌದಾ? ಈ ರೀತಿಯಾಗಿರ್ತಕ್ಕಂಥ ಇಡಿಯಮ್ಸ್ ಅಂಡ್ ಫ್ರೇಸಸ್ ಒಳಗೆ ಏನ್ ಮಾಡ್ತಾನ ಅಂದ್ರೆ, ಫಿಲ್ ಇನ್ ದ ಬ್ಲಾಂಕ್ಸ್ ಕ್ರಿಯೇಟ್ ಮಾಡ್ತಾನ, ಕೊಡ್ತಾನ. ಅದಕ್ಕೋಸ್ಕರ ನೀವೇನ್ ಮಾಡಿರ್ಬೇಕ್ರಿ, ಕೆಲವೊಂದಿಷ್ಟು ಒಂದು ಮೋರ್ ದೆನ್ ಒಂದು 200 ನಿಮ್ಗೆ ಏನು ಗೊತ್ತಿರಬೇಕು, ಇಡಿಯಮ್ಸ್ ಅಂಡ್ ಫ್ರೇಸಸ್ಗಳು ದಿನನಿತ್ಯದೊಳಗೆ ನೀವು ಏನು ಮಾಡ್ತಾ ಇರಬೇಕು, ಕಣ್ಣು ಹಾಸ್ತಾ ಇರಬೇಕು. ಓಕೆ, ಎಸ್, ಅಂಡರ್ಸ್ಟ್ಯಾಂಡ್ ಆಗತ್ತದಲ್ರಿ? ನೆಕ್ಸ್ಟ್ ನೋಡ್ರಿ. ಎಸ್, ಎಲ್ಲರಿಗೂ SSC GD 2025-26 ಸಾಲಿನಲ್ಲಿ ಸುಮಾರು ವಿದ್ಯಾರ್ಥಿಗಳು, ಮೋರ್ ದೆನ್ 150 ಸ್ಟೂಡೆಂಟ್ಸ್ ಏನಾಗ್ಯಾರ, ಸೆಲೆಕ್ಷನ್ ಆಗ್ಯಾರ. ಇನ್ನೂ ಬಹಳಷ್ಟು ಪ್ರತಿ ವರ್ಷವೂ ಕೂಡ ಏನಾಗುತ್ತೆ, ಹೆಚ್ಚಿಗೆ ಸೆಲೆಕ್ಷನ್ ಆಗ್ತಾ ಹೋಗ್ತಾ ಇದ್ದಾರೆ. ನೀವು ಕೂಡ ಏನಾದರೂ ನಮ್ಮ ಆಫ್ಲೈನ್ ಕ್ಲಾಸಸ್ಗಳಿಗೆ ಜಾಯ್ನ್ ಆಗಬೇಕಂತಿದ್ರೆ, ಕರ್ನಾಟಕ ಕೋಚಿಂಗ್ ಸೆಂಟರ್ ಶನಿವಾರ ಕೂಟ ಬೆಳಗಾವಿಯಲ್ಲಿ ಇರ್ತದೆ. ನಿಮಗೆ ಯಾವ ನಂಬರ್ ಕಾಂಟ್ಯಾಕ್ಟ್ ಅಂತಕ್ಕಂಥದ್ದು ಡಿಸ್ಕ್ರಿಪ್ಷನ್ ಒಳಗೆ ನಂಬರ್ ಹೋಗ್ರಿ, ಕಾಂಟ್ಯಾಕ್ಟ್ ಮಾಡಿರಿ. ಈಗ ನೆಕ್ಸ್ಟ್ ಒಂದು ಬ್ಯಾಚ್ ಸ್ಟಾರ್ಟ್ ಆಗೋದದ, ಆ ಬ್ಯಾಚ್ಗೆ ಜಾಯ್ನ್ ಆಗಲಿ. ಓಕೆ, ಎಸ್, ಎಲ್ಲ ಇಲ್ಲಿ ನಿಮಗೆ ಹಿಂದಿ ಮೀಡಿಯಮು, ಇಂಗ್ಲೀಷ್ ಮೀಡಿಯಮು, ಕನ್ನಡ ಮೀಡಿಯಮು, ಎಲ್ಲ ಮೀಡಿಯಮ್ದಲ್ಲೂ ಕೂಡ ನಿಮಗೆ ಏನಾಗ್ತದೆ, ನಾವೇನು ಮಾಡ್ತೀವಿ, ಇಲ್ಲಿ ಟೀಚರ್ನ ಮಾಡ್ತೀವಿ. ಅದೇ ರೀತಿಯಾಗಿ ಹಾಸ್ಟೆಲ್ ಫೆಸಿಲಿಟಿ ಬಹಳಷ್ಟು ಜನ ಕೇಳ್ತಾ ಇದ್ರಿ. ಓಕೆ, ಕೆಲವೊಂದಿಷ್ಟು ಫೆಸಿಲಿಟಿಗಳನ್ನು ನೀವು ಕೇಳ್ತಾ ಇದ್ರಿ. ಅವೆಲ್ಲ ಫೆಸಿಲಿಟಿಗಳು ಏನಾಗ್ತವೆ, ಇಲ್ಲಿ ಅವೈಲೇಬಲ್ ಇರ್ತಾವಂತ ಹೇಳಿ ಎಲ್ಲರೂ ಬರ್ರಿ. ಒಂದು ಕಾಸು ಏನು ಮಾಡಿರಿ, ಆದಷ್ಟು ಬೇಗ ನಿಮ್ಮ ಸೀಟನ್ನು ಕಾಯ್ದಿರಿಸ್ಕೊಳ್ರಿ. ಹೌದಾ? ಬಹಳಷ್ಟು ಜನ ಆದಮೇಲೆ ನಾವೇನು ಮಾಡ್ತೀವ್ರಿ, ಮತ್ತು ನೆಕ್ಸ್ಟ್ ಬ್ಯಾಚ್ಗೆ ಸ್ಟೂಡೆಂಟ್ಸನ್ನು ಹಾಕ್ತಿರ್ತೀವಿ. ಅದಕ್ಕೋಸ್ಕರ ಆದಷ್ಟು ಎಷ್ಟು ಜಲ್ದಿ ಆಕತ್ತಲ್ಲ ಅಷ್ಟು ಜಲ್ದಿ ಬರ್ರಿ. ಹೌದಾ? ಎಸ್, ಇಲ್ಲೆಲ್ಲ ಇದ್ದವರೆಲ್ಲ ಎಕ್ಸಾಮ್ ನಮ್ಮಲ್ಲಿ ಇದ್ದ ಕಾಸು ಕ್ಲಿಯರ್ ಮಾಡಿದವರು ಅದಾರ. ಎಸ್, ಮೋರ್ ದೆನ್ 100+ ಸ್ಕೋರ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಸೆಲೆಕ್ಷನ್ ಆಗಿ. ಹೌದಾ? ಅರ್ಥ ಆಯ್ತಲ್ರಿ? ಎಸ್, ಯಾರು ಬರೋದ್ರ ಕಾಂಟ್ಯಾಕ್ಟ್ ಮಾಡಿರಿ. ಇಲ್ಲಾಂದ್ರೆ ಡಿಸ್ಕ್ರಿಪ್ಷನ್ ಒಳಗೆ ನನ್ನ ನಂಬರ್ ಇರ್ತದೆ, ಚಾನಲ್ ಒಳಗೆ ಹೋಗ್ರಿ, ಅಲ್ಲೂ ಕಾಂಟ್ಯಾಕ್ಟ್ ಮಾಡಿ. ಯು ಕ್ಯಾನ್. ಕ್ವಶನ್ ನೋಡ್ರಿ, ಏನದ ಕ್ವಶನ್? ಸೆಲೆಕ್ಟ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ಟು ಫಿಲ್ ಇನ್ ದ ಬ್ಲಾಂಕ್ಸ್. ಮತ್ತು ಫಿಲ್ ಇನ್ ದ ಬ್ಲಾಂಕ್ಸ್ ಕೇಳೋಣ. ಮೈ ಗ್ರ್ಯಾಂಡ್ ಮದರ್ ಡ್ಯಾಶ್ ಟು ದ ಟೆಂಪಲ್ ಅಲೋನ್ ಲಾಸ್ಟ್ ನೈಟ್. ಗೋಸ್, ಹ್ಯಾವ್ ಗಾನ್, ವೆಂಟ್, ಈಸ್ ಗೋಯಿಂಗ್ ಅಂತಕ್ಕಂಥ. ಹೌದಾ? ಅಲ್ಲಿರ್ತಕ್ಕಂಥದ್ದು ಲಾಸ್ಟ್ ನೈಟ್ ಅಂತಕ್ಕಂಥದ್ದು ಐತಿ. ಏನೈತ್ರಿ? ಲಾಸ್ಟ್ ನೈಟ್ ಅಂತಕ್ಕಂಥ. ಅಂದ್ರೆ ಇದು ಒನ್ ಟೈಪ್ ಆಫ್ ಏನು ಅಂದಂಗಾತು, ಎಸ್ಟರ್ಡೇ ಅಂದಂಗ. ಓಕೆ, ಯಾರೋ ಒಬ್ಬ ಬಂದ ಲಾಸ್ಟ್ ಇಯರ್ ಅನ್ಬೋದು. ಹೌದಾ? ಈ ಲಾಸ್ಟು, ಎಸ್ಟರ್ಡೇ ಇವೆಲ್ಲ ಬಂದಾಗ ನಮ್ದು ಟೆನ್ಸ್ ಏನು ಇರ್ಬೇಕಂದ್ರೆ ಪಾಸ್ಟ್ ಟೆನ್ಸ್ ಇರ್ಬೇಕು. ಯಾಕಂದ್ರೆ ಭೂತಕಾಲ ಅಲ್ರಿ, ಇದು ಪಾಸ್ಟ್ ಟೆನ್ಸ್ ಇರ್ತೈತಿ. ಹೌದಾ? ಪಾಸ್ಟ್ ಟೆನ್ಸ್ ಒಳಗೆ ಇಲ್ಲಿ ನೋಡ್ರಿ, ಇದು ಈಸ್ ಗೋಯಿಂಗ್ ಅನ್ನೋದು ಪ್ರೆಸೆಂಟ್ ಟೆನ್ಸ್. ಇದೇನು ಮಾಡಾಕತ್ತೈತಿ? ಹ್ಯಾವ್ ಗಾನ್ ಅನ್ನೋದು ಪ್ರೆಸೆಂಟ್ ಟೆನ್ಸ್. ಇದೇನು ಮಾಡಾಕತ್ತೈತಿ? ಗೋಸ್ ಅನ್ನೋದು ಕೂಡ ಪ್ರೆಸೆಂಟ್ ಟೆನ್ಸ್. ಇದೇನು ಮಾಡಾಕತ್ತೈತಿ? ಇದು ಆನ್ಸರ್. ಇದು ನಮ್ದು ಆನ್ಸರ್. ಹೌದಾ? ಎಸ್, ಯಾವ್ದು ಟೆನ್ಸ್ ಐತಿ, ನೀವು ಇಂಥ ಕ್ವಶನ್ ಬಂದಾಗ ಮೊದಲು ಏನು ಅಬ್ಸರ್ವ್ ಮಾಡ್ಬೇಕಂದ್ರೆ, ಯಾವ ಟೆನ್ಸ್ ಐತಿ? ಇದು ಪ್ರೆಸೆಂಟ್ ಟೆನ್ಸ್ ಐತಾ? ಇದು ಪಾಸ್ಟ್ ಟೆನ್ಸ್ ಐತಾ? ಇದು ಫ್ಯೂಚರ್ ಟೆನ್ಸ್ ಐತಾ? ಸರ್, ಇದು ಹೆಂಗೆ ಕಂಡು ಹಿಡಿದ್ರಿ? ನನ್ನ ಪ್ಲೇಲಿಸ್ಟ್ ಒಳಗೆ 12 ವಿಡಿಯೋ ಅದಾವ್ರಿ.
ನನ್ನ ಚಾನಲ್ ಒಳಗೆ ಪ್ಲೇಲಿಸ್ಟ್ ಒಳಗೆ 12 ವಿಡಿಯೋ ಅದಾವ, ಹೋಗ್ರಿ ನೋಡ್ರಿ. ಆಮೇಲೆ ನಿಮಗೆ ಏನಾಕೈತಿ, ಎಲ್ಲ ಟೆನ್ಸ್ ಮೇಲೆ ಇರ್ತಕ್ಕಂತಹ ಡೌಟ್ಸ್ಗಳು ಏನಾಗ್ತಾವ ಕ್ಲಿಯರ್. ಓಕೆ, ಎಲ್ಲ ಡೌಟ್ಸ್ಗಳು ಏನಾಗ್ತಾವ ಕ್ಲಿಯರ್ ಆಗ್ತವೆ. ಎಸ್, ಹಂಗಿದ್ದಾಗ ಆನ್ಸರ್ ಏನು ಬಂತು, ವೆಂಟ್. ಸರ್ ವೆಂಟ್ ಯಾಕೆ ಬರ್ತಿದ್ರಿ, ಇದು V2 ರೀ. ಹೌದಾ, ಇಂಥ ಲಾಸ್ಟ್ ನೈಟು ಎಸ್ಟರ್ಡೇ ಬಂದಾಗ ಎತ್ತರಾಗಿರ್ಬೇಕು ಟೆನ್ಸು, ಸಿಂಪಲ್ ಪಾಸ್ಟ್ ಟೆನ್ಸ್. ಸಿಂಪಲ್ ಪಾಸ್ಟ್ ಟೆನ್ಸ್ ಒಳಗೆ V2 ಅಷ್ಟೇ ಇರ್ಬೇಕು. ಗೋ ಇದ್ದಿದ್ದು V1, ಗಾನ್ ಅಂದ್ರೆ V3, ವೆಂಟ್ ಅಂದ್ರೆ V2. ವೆಂಟ್ ಅಂದ್ರೆ ಏನ್ರಿ, ಇವೆಲ್ಲವುಗಳೇನು ನಿಮಗೆ ಗೊತ್ತಿರಬೇಕು. ಹೌದಾ, ಇವೆಲ್ಲ ಬರ್ಬೇಕಂದ್ರೆ ಮೊದಲು ಏನು ಪ್ರಾಕ್ಟೀಸ್ ಮಾಡಿರ್ಬೇಕು, ಮೋರ್ ದ್ಯಾನ್ 250 ಏನು ಮಾಡಿರ್ಬೇಕು ನೀವು, ವರ್ಬ್ ಫಾರ್ಮ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿ. ಹೌದಾ, ವರ್ಬ್ ಫಾರ್ಮ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಏನಾಕೈತಿ, ಈಸಿ ಆಗಿಬಿಡ್ತದೆ. ಓಕೆ, ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ ಕ್ವಶನ್, ಚೂಸ್ ದ ಕರೆಕ್ಟ್ ಪ್ಯಾಸಿವ್ ವಾಯ್ಸ್. ಓಕೆ, ಪ್ಯಾಸಿವ್ ವಾಯ್ಸ್ ಅನ್ನ ಮಾಡ್ರಿ ಅಂತ ಹೇಳ್ಯಾರ. ದೇ ಆರ್ ವಾಚಿಂಗ್ ಅ ಮೂವಿ. ಆಪ್ಷನ್ಸ್ ಏನದಾವ ನೋಡ್ರಿ. ಅ ಮೂವಿ ವಾಚ್ಡ್ ಬೈ ದೆಮ್, ಅ ಮೂವಿ ಈಸ್ ಬೀಯಿಂಗ್ ವಾಚ್ಡ್ ಬೈ ದೆಮ್, ಅ ಮೂವಿ ವಾಸ್ ವಾಚ್ಡ್ ಬೈ ದೆಮ್, ದ ಮೂವಿ ಹ್ಯಾಸ್ ಬೀನ್ ವಾಚ್ಡ್ ಬೈ ದೆಮ್. ಹೌದಾ, ಯಾವಾಗಿರ್ಲು ಆಕ್ಟಿವ್ ವಾಯ್ಸ್ ಇಂದ ಪ್ಯಾಸಿವ್ ವಾಯ್ಸ್ ಮಾಡಕ್ ಕೇಳಿದಾಗ ಇಲ್ಲಿ ING ಬಂದಿತ್ತು ಅಂತ ತಿಳ್ಕೊರಿ, ಇಲ್ಲಿ ಏನಾಗ್ತದೆ ಸೇಮ್ ಟೆನ್ಸ್ ಚೇಂಜ್ ಆಗೋಲ್ಲ. ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಐತ್ರಿ, ಇಲ್ಲೂ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬರ್ತೈತಿ, V3 ಬರ್ತೈತಿ. ಅದರ ಜೊತೆಗೆ ಏನಿರ್ತದಂದ್ರೆ ಈ ಹೆಲ್ಪಿಂಗ್ ವರ್ಬ್ ಸೇಮ್ ಇರ್ತಾವ, ಇದರೊಂದಿಗೆ ಏನಿರ್ತದಂದ್ರೆ ಬೀಯಿಂಗ್ ಅಂತಕ್ಕಂಥದ್ದು ಏನು ಬರ್ತೈತ್ರಿ, ಬೀಯಿಂಗ್ ಅಂತಕ್ಕಂಥದ್ದು ಬರ್ತೈತಿ. ಹಂಗಿದ್ದಾಗ ನಾವೇನ್ ಮಾಡೋಣ, ಆಪ್ಷನ್ಸ್ ಒಳಗೆ ಎಲ್ಲರ ಐತಿ ನೋಡ್ರಿ, ಇಲ್ಲಿ ಹ್ಯಾಸ್ ಬಿನ್ ಐತಿ, ಇದು ಟೆನ್ಸ್ ಚೇಂಜ್ ಆಗೈತಿ, ಬರಂಗಿಲ್ಲ. ವಾಸ್ ಐತಿ, ಇಲ್ಲಿ ಈಸ್ ಐತಿ, ಇಲ್ಲಿ ನೋಡ್ರಿ ವಾಚ್ಡ್ ಅಂತ ಅಷ್ಟ ಕೊಟ್ಟಾನ, ಬರಂಗಿಲ್ಲ. ಇದ ಆನ್ಸರ್ ನೋಡ್ರಿ, ಇಲ್ಲಿ ಈಸ್ ಐತಿ, ಬೀಯಿಂಗ್ ಐತಿ, ವಾಚ್ಡ್ ಐತಿ, ಬಾಯ್ ಐತಿ, ಆ ಮೂವಿ ಐತಿ. ಇದ ನಮ್ದು ಕರೆಕ್ಟ್ ಪ್ಯಾಸಿವ್ ವಾಯ್ಸ್. ಪ್ಯಾಸಿವ್ ವಾಯ್ಸ್ ಒಳಗೆ ಕನ್ನಡ ಒಳಗೆ ಏನಂತ ಕರಿತೀವಿ, ಇದು ನಿಮ್ಗೆ ಗೊತ್ತಿರ್ಬೇಕು, ಕರ್ತರಿ ಮತ್ತು ಕರ್ಮನಿ. ಕರ್ತರಿ ಮತ್ತು ಕರ್ಮನಿ ಪ್ರಯೋಗಗಳು. ನಾನು ಸೇಬು ಹಣ್ಣನ್ನು ತಿಂದೆ ಅಂದ್ರೆ ಕರ್ತರಿ ಪ್ರಯೋಗ, ಸೇಬು ಹಣ್ಣು ನನ್ನಿಂದ ತಿನ್ನಲ್ಪಟ್ಟಿತು ಅಂದ್ರೆ ಕರ್ಮನಿ ಪ್ರಯೋಗ. ಹೌದಾ, ಇಲ್ಲಿ ಏನಾಕೈತಿ, ಸಬ್ಜೆಕ್ಟು ಅಬ್ಜೆಕ್ಟ್ ಇರ್ತಾವ, ಇಲ್ಲಿ ಅಬ್ಜೆಕ್ಟು ಸಬ್ಜೆಕ್ಟ್ ಆಕೈತಿ, ಉಲ್ಟಾ ಪಲ್ಟಾ ಆಗ್ತಾ ಇರ್ತಾವ. ಎಸ್, ಈ ಕಾನ್ಸೆಪ್ಟ್ ನಿಮಗೆ ಏನಾಗ್ಬೇಕ ಗೊತ್ತಿರಬೇಕು. ಇದು ಗೊತ್ತಿದ್ದಾಗ ಏನಾಕೈತಿ ಅಂದ್ರೆ ನೀವು ಈಸಿಲಿ ಫೈಂಡ್ ಮಾಡ್ತೀರಿ, ಈಸಿಲಿ ನಿಮಗೆ ಏನಾಕೈತಿ ಆನ್ಸರೇಬಲ್ ಆಗಿಬಿಡುತ್ತೆ, ಫೈಂಡ್ ಆಗಿಬಿಡ್ತಾವೆ. ನೀವು ಇದನ್ನ ಆಕ್ಟಿವ್ ಇಂದ ಪ್ಯಾಸಿವ್ ಮಾಡೋ ಮುಂದೆ ಏನೇನು ಕಲಿಬೇಕಂದ್ರೆ ಹೆಲ್ಪಿಂಗ್ ವರ್ಬಿಗೆ ಫೋಕಸ್ ಮಾಡ್ರಿ, ಆನ್ಸರ್ ಬಂದ್ಬಿಡುತ್ತೆ. ಓಕೆ, ನೆಕ್ಸ್ಟ್, ಫಿಲ್ ಇನ್ ದ ಬ್ಲಾಂಕ್ಸ್, ಬ್ಲಾಂಕ್ ವಿತ್ ದ ಕರೆಕ್ಟ್ ಪ್ರಿಪೋಸಿಷನ್ ಅಂತ ಕೇಳಿ. ಹೌದಾ, ಏನು ಮಾಡಕ್ ಹೋಗ್ಬೇಡ್ರಿ, ಇಂಥವು ಬಂದಾಗ ಇಲ್ಲಿ ಏನೈತಿ ನೋಡ್ರಿ, ಇದೇನೋ ಸಬ್ಜೆಕ್ಟು ಅಥವಾ ಒಂದು ಸ್ಕಿಲ್ಲು, ಎರಡು ಇದ್ದಾಗ ಕಣ್ಮುಚ್ಚಿ ಏನು ಬಳಸಿಬಿಡ್ರಿ, ಆಟ್ ಬಳಸಿಬಿಡ್ರಿ. ಆಪ್ಷನ್ ಒಳಗೆ ಐತಿಲ್ರಿ, ಐತಿ, ಇದು ಆನ್ಸರ್. ಆನ್ ಬರಂಗಿಲ್ಲ, ಇನ್ ಬರಂಗಿಲ್ಲ, ವಿತ್ ಬರಂಗಿಲ್ಲ. ಹೌದಾ, ಎಸ್, ಶಿ ಇಸ್ ಗುಡ್ ಅಟ್ ಮ್ಯಾಥಮೆಟಿಕ್ಸ್, ಗುಡ್ ಅಟ್. ಹೌದಾ, ಎಸ್. ನೆಕ್ಸ್ಟ್, ಚೂಸ್ ದ ಕರೆಕ್ಟ್ ಸೆಂಟೆನ್ಸ್ ಅಂತಕ್ಕಂಥದ್ದನ್ನ ಕೇಳಿ. ಅಂದ್ರೆ ಏನು, 4 ಸೆಂಟೆನ್ಸ್ಗಳನ್ನ ರಾಂಗ್ ಕೊಟ್ಟಾನ, ABCD ಅಂತ ಸೆಂಟೆನ್ಸ್ಗಳು ಏನು ಕೊಟ್ಟಾನ, ರಾಂಗ್ ಕೊಟ್ಟಾನ. 3 ಸೆಂಟೆನ್ಸ್ ರಾಂಗ್ ಕೊಟ್ಟಿರ್ತಾನ, 1 ಸೆಂಟೆನ್ಸ್ ಏನು ಕೊಟ್ಟಾನ, ಕರೆಕ್ಟ್ ಕೊಟ್ಟಾನ. ಅದು ಯಾವುದು ಅಂತಕ್ಕಂಥದಕ್ಕೆ ಸಮ್ಟೈಮ್ಸ್ 3 ಕರೆಕ್ಟ್ ಕೊಟ್ಟು 1 ತಪ್ಪು ಕೊಟ್ಟು ಯಾವುದು ತಪ್ಪು ಅಂತಕ್ಕಂಥದನ್ನ ಕೇಳಿದಾಗ ನೀವು ಆನ್ಸರ್ ಮಾಡಕ್ ಬರಬೇಕು. ಅದಕ್ಕೆ ನಿಮಗೆ ಏನು ಹೇಳೇನಿ, ಮ್ಯಾಲಿರ್ತಕ್ಕಂತಹ ಕ್ವಶನ್ ಎಂಟೈರ್ ಆಗಿ ಏನೈತಿ ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ. ಹೌದಾ, ಅದನ್ನ ನೀವೇನ್ ಮಾಡ್ಬೇಕು, ಲಕ್ಷ ಕೊಟ್ಟು ನೋಡ್ಬೇಕು. ಹಂಗ ನೋಡ್ರಿ ಅಂತ ಕೆಲಸ ಆಗೋಲ್ಲ, ಲಕ್ಷ ಕೊಟ್ಟ ಏನ್ ಮಾಡ್ಬೇಕು, ನಾವು ನೋಡ್ಬೇಕಾಗ್ತೈತಿ. ಈಗ ನೋಡ್ರಿ ಇಲ್ಲಿ ಹಿ ಡೋಂಟ್ ಪ್ಲೇ ಕ್ರಿಕೆಟ್, ಹಿ ಬಂದಾಗ ಡೋಂಟ್ ಬರಂಗಿಲ್ಲ. ಓಕೆ, ಹಿ ಡಸಂಟ್ ಪ್ಲೇಸ್ ಫುಟ್ಬಾಲ್, ಡಸಂಟ್ ಬಂದಾಗ ಎಸ್ ಬರಂಗಿಲ್ಲ. ಹಿ ನಾಟ್ ಪ್ಲೇಯಿಂಗ್, ಹಿ ಬಂದಾಗ ನಾಟ್ ಅಂತ ಡೈರೆಕ್ಟ್ ಬರಂಗಿಲ್ಲ. ಹಿ ಡಸ್ ನಾಟ್ ಪ್ಲೇ ಫುಟ್ಬಾಲ್, ಇದು ನೋಡ್ರಿ ಕರೆಕ್ಟ್ ಸೆಂಟೆನ್ಸ್. ಓಕೆ, ಯಾವ ಟೆನ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಿ, ಶಿ, ಇಟ್ ಬಂದಾಗ ಏನು ಬಳಸ್ತೀವಿ, ಡಸ್ ಬಳಸ್ತೀವಿ. ಹೌದಾ, ಡಸ್ ಬರ್ದೇ ಇದ್ದಾಗ ಏನು ಬಳಸ್ತೀವಿ, ಈ ಫ್ಲೇ ಐತಂದ್ರೆ ಪ್ಲೇಸ್ ಅಂತಕ್ಕಂಥದ್ದು ಬರ್ತದ. ಡಸ್ ಬಂದಾಗ ಈ ಎಸ್ ಇಲ್ಲಿ ಬಳಸಿರೋದ್ರಿಂದ ಇದ್ರ ಮುಂದೆ ಏನು ಬಳಸ್ತೀವಿ, ಡಸ್ ಪ್ಲಸ್ V1 ಬಳಸ್ತೀವಿ. ಹಂಗಿದ್ದಾಗ ನೋಡ್ರಿ, ಡಸ್ ಅಥವಾ ಡಸ್ ನಾಟ್ ಪ್ಲಸ್ V1, ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಡೋಂಟ್ ಬರಂಗಿಲ್ಲ, ಡೋಂಟ್ ಬೇರೆ ಕಡೆ ಬರ್ತದ. ಈ ಡಸಂಟ್ ಬರ್ತದ, ಬಟ್ ಇಲ್ಲಿ ಎಸ್ ಬಳಸ. ಹೌದಾ, ಅಗದಿ ಸೂಕ್ಷ್ಮವಾಗಿ ನೋಡ್ಬೇಕು ನೀವು. ಓಕೆ, ಆನ್ಸರ್ ಯಾವುದು, ದಿಸ್ ಈಸ್ ದ ಆನ್ಸರ್. ನೆಕ್ಸ್ಟ್, ಚೂಸ್ ದ ಕರೆಕ್ಟ್ ಸೆಂಟೆನ್ಸ್ ಇಂಪ್ರೂವ್ಮೆಂಟ್. ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಮಾಡ್ರಿ ಈ ತರಾಗ ಅಂತ ಹೇಳ. ಹೌದಾ, ಎಲ್ಲಿ ತಪ್ಪೈತಿ ನೋಡ್ರಿ. ಹಿ ಈಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಯರ್ ಇನ್ ದ ಟೀಮ್.
ಇಂಥ ಕ್ವಶನ್ ಬಂದಾಗ ಬಹಳಷ್ಟು ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ. ಹೌದಾ? ಯಾವಾಗ ನಿಮಗ ಒನ್ ಆಫ್ ದ ಅಂತಕ್ಕಂಥದ್ದು ಬರ್ತದ, ನೆನಪಿಟ್ಕೊಂಡ್ಬಿಡ್ರಿ, ಇದ್ರ ಮುಂದೆ ಏನಿರ್ತದೆ, ನೌನ್ ಇರ್ತೈತಿ. ಈ ನೌನ್ ಯಾವಾಗಿರ್ಲಿ ಎತ್ತರಾಗಿರ್ಬೇಕಂದ್ರೆ ಪ್ಲೂರಲ್ ಇರ್ಬೇಕು. ಹೌದಾ? ಈ ಸೆಂಟೆನ್ಸ್ ಒಳಗೆ ನೋಡ್ರಿ, ಇಲ್ಲಿ ಏನೈತೆ ಅಂದ್ರೆ ಒನ್ ಆಫ್ ದ ಬೆಸ್ಟ್ ಅಂತಕ್ಕಂಥದ್ದು ಬಂದು ಅದ್ರ ಮುಂದೆ ಪ್ಲೇಯರ್ ಅಂತಕ್ಕಂಥದ್ದು ಕೊಟ್ಟಾನ. ಈ ಪ್ಲೇಯರ್ ಬರಂಗಿಲ್ಲ, ಪ್ಲೇಯರ್ಸ್ ಬರಬೇಕು. ಎಲ್ಲೈತಿ ನೋಡ್ರಿ, ಒನ್ ಆಫ್ ದ ಬೆಸ್ಟ್ ಪ್ಲೇಯರ್ಸ್, ಇದು ಆನ್ಸರ್ ಆಗ್ತದೆ. ಸರ್ ಹಂಗಿದ್ರೆ ಇದು ಯಾಕೆ ಆಗಂಗಿಲ್ರಿ? ಇದು ಗುಡ್ ಪ್ಲೇಯರ್ ಅಂತಕ್ಕಂಥ ಒಬ್ಬನ ಬಗ್ಗೆನೇ ಹೇಳ್ಬೇಕಿತ್ತು. ಸೂಪರ್ಲೇಟಿವ್ ಯಾಕೆ ಬಳಸ್ಬೇಕಲ್ಲಿ? ಬೆಟರ್ ಪ್ಲೇಯರ್, ಇಲ್ಲಿ ಬೆಟರ್ ಬಂದಾಗ ಧ್ಯಾನ್ ಬರ್ಬೇಕಿತ್ತು. ಇಬ್ಬರಿಗೆ ಕಂಪೇರ್ ಮಾಡಿದಾಗ ಬೆಟರ್ ಬರ್ತಿತ್ತು, ಇದು ಬರಂಗಿಲ್ಲ. ನೋ ಇಂಪ್ರೂವ್ಮೆಂಟ್ ಇಲ್ಲ, ಅಲ್ಲಿ ಇಂಪ್ರೂವ್ಮೆಂಟ್ ಐತಿ. ಯಾವ್ದ ಒಂದೇದ ಆನ್ಸರ್. ಓಕೆ, ಬೆಸ್ಟ್ ಪ್ಲೇಯರ್ಸ್ ಅಂತಕ್ಕಂಥದ್ದು ನಾವೇನ್ ಮಾಡ್ಬೇಕಲ್ಲಿ ಮೆನ್ಷನ್ ಮಾಡಬೇಕು. ಅಂದಾಗ ಮಾತ್ರ ಏನಾಕೈತಿ, ಕರೆಕ್ಟ್ ಆಕೈತಿ. ಹೌದಾ? ಇವೆಲ್ಲ ಎದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಸ್ ಅಂದ್ರೆ ಡಿಗ್ರಿ ಆಫ್ ಕಂಪ್ಯಾರಿಸನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್. ಡಿಗ್ರಿ ಆಫ್ ಕಂಪ್ಯಾರಿಸನ್ ಯಾವ ರೀತಿ ಪಾಸಿಟಿವ್ ಡಿಗ್ರಿ ಬರೀತೀರಿ, ಯಾವ ರೀತಿ ಕಂಪೇರೇಟಿವ್ ಡಿಗ್ರಿ ಬರೀತೀರಿ, ಸೂಪರ್ಲೇಟಿವ್ ಡಿಗ್ರಿ ಬರೀತೀರಿ, ಡಿಪೆಂಡ್ ಅಪಾನ್ ದ್ಯಾಟ್. ಓಕೆ, ಅಲ್ಲಿರ್ತಕ್ಕಂಥ ರೂಲ್ಸ್ಗಳನ್ನ ತಿಳ್ಕೊಡ್ರಿ, ರೆಗ್ಯುಲೇಷನ್ಸ್ಗಳನ್ನ ತಿಳ್ಕೊಡ್ರಿ. ಅವುಗಳನ್ನ ತಿಳ್ಕೊಂಡು ನೀವೇನ್ ಮಾಡ್ಬೇಕಂದ್ರೆ ಮುಂದೆ ಸಾಗಬೇಕು, ಅಲ್ಲಿ ಹೋಗಿ ಸಾಲ್ವ್ ಮಾಡಬೇಕು, ಗೆಲ್ಬೇಕು, ಹೊರಗೆ ಬರಬೇಕು. ಅದಷ್ಟೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ. ಓಕೆ, ನೆಕ್ಸ್ಟ್ ಐಡೆಂಟಿಫೈ ದ ಎರರ್. ಓಕೆ, ಎಲ್ಲಿ ಎರರ್ ಐತಿ ಅಂತಕ್ಕಂಥ ಐಡೆಂಟಿಫೈ ಮಾಡ್ರಿ. ದ ಜೂರಿ ವಾಸ್ ಡಿವೈಡೆಡ್ ಇನ್ ಇಟ್ಸ್ ಒಪಿನಿಯನ್ ಅಂತಕ್ಕಂಥದ್ದು. ಹೌದಾ? ಇಂಥವ ಕೇಳ್ತಾರ್ರಿ. ಇಂಥವ್ ಕೇಳಿದಾಗ ನಾವೇನ್ ಮಾಡ್ಬೋದ್ರಿ, ನಮ್ಮ ಮನಸ್ಸನ್ನ ಬಹಳಷ್ಟು ಒಜ್ಜೆ ಮಾಡ್ಕೊಳ್ಬೇಕು. ನಮ್ಮ ಮನಸ್ಸನ್ನ ಏನ್ ಮಾಡ್ಕೊಳ್ಬಾರ್ದು, ಒಜ್ಜೆ ಮಾಡ್ಕೊಳ್ಬಾರ್ದು, ಬಹಳಷ್ಟು ಹಗುರ ಮಾಡ್ಕೊಳ್ಬೇಕು. ಎಸ್, ದ ಜೂರಿ ವಾಸ್. ಈ ಜೂರಿ ಅಂತಕ್ಕಂಥದ್ದು ಒಂದು ಯಾವ ನೌನ್ ಅಂತ ಕರಿತೀವಿ ಅಂದ್ರೆ ಕಲೆಕ್ಟಿವ್ ನೌನ್ ಅಂತೀರಿ. ಜೂರಿ ಒಳಗೆ ಒಬ್ಬ ಇರಂಗಿಲ್ರಿ, ಬಹಳಷ್ಟು ಮಂದಿ ಇರ್ತಾರೆ. ಅದ ಜೂರಿ ಅಂದ್ರೆ ಯಾರು ಹೇಳ್ರಿ? ಈಗ ಸರಿಗಮಪ ಒಳಗ ಆ ಜಡ್ಜಸ್ ಅನ್ನು ಬಿಟ್ಕಾಸ್ ಕೂತಿರ್ತಾರ, ಗೊತ್ತಿದ್ದು ಸುತ್ತಪಡಿ, ಅದ ಜೂರಿ ಮೆಂಬರ್ಸ್ ಅಂತಾರ ನೋಡಿ, ಅದ ಜೂರಿ. ಹೌದಾ? ಇದು ಕಲೆಕ್ಟಿವ್ ನೌನ್ ಐತಿ. ಇದು ಹೆಂಗ ಆಗ್ತದೆ, ಕನ್ಸಿಡರ್ ಆಸ್ ಒನ್ ಯೂನಿಟ್, ಇದು ಸಿಂಗ್ಯುಲರ್, ಇದು ಕನ್ಸಿಡರ್ ಆಸ್ ಸಿಂಗ್ಯುಲರ್. ಎಸ್, ಆಮೇಲೆ ಏನಾಗ್ತದೆ, ಡಿವೈಡೆಡ್ ಇನ್ಟು ಇಟ್ಸ್ ಒಪಿನಿಯನ್ ಅಂತಕ್ಕಂಥದ್ದು ಕೇಳಿ. ಸರ್ ಸಿಂಗ್ಯುಲರ್ ಅಂದಾಗ ಇಟ್ಸ್ ಬರ್ತೈತಲ್ರಿ, ನಿಮ್ದು ಆನ್ಸರ್ ಕರೆಕ್ಟ್ ಐತಿ. ಬಟ್ ಇಲ್ಲಿ ಏನ್ ಬರ್ತೈತೆ ಅಂದ್ರ ದೇರ್ಸ್ ಅಂತಕ್ಕಂಥದ್ದು ಆನ್ಸರ್ ರೈಟ್ ಆಕೈತಿ, ತಪ್ಪ. ಯಾಕಂದ್ರೆ ಜೂರಿ ಒಳಗ ಜನ ಬಹಳ ಇರ್ತಾರ. ಇಲ್ಲಿ ಏನಾಕೈತಿ, ಅವರ ಒಪಿನಿಯನ್ಗಳನ್ನ ನಾವೇನ್ ಮಾಡ್ತೀವ್ರಿ, ಇಂಡಿವಿಜುವಲ್ ಆಗಿ ತಗೊಳ್ತೀವಿ. ಇಂಡಿವಿಜುವಲ್ ಅಂದ್ರೆ ಏನ್ರಿ, ಪ್ರತಿಯೊಬ್ಬರದು, ಇವ್ರ ಒಪಿನಿಯನ್, ಇವ್ರ ಒಪಿನಿಯನ್, ಇವ್ರು ಎಲ್ಲಾರ್ದು ಒಪಿನಿಯನ್ಗಳು ಕೂಡಿ ಏನಾಗ್ತಾವ ಅಂದ್ರೆ ಪ್ಲೂರಲ್ ಆಗ್ತಾವ. ಇಲ್ಲಿ ನಾವು ಇಟ್ ಅಂತಕ್ಕಂಥದ್ದು ಬಳಸ್ತೀವಿ ಅಂದ್ರೆ ತಪ್ಪಾಕೈತಿ. ಅದ್ರ ಸಂಬಂಧ ಏನು ಬಳಸ್ತೇವ್ರಿ, ದೇಯರ್ಸ್ ಅಂತಕ್ಕಂಥದ್ದನ್ನ ಬಳಸಬೇಕು. ದೇಯರ್ಸ್ ಅಂತಕ್ಕಂಥದ್ದು ಬರೆದು ಬಿಟ್ರೆ ಆನ್ಸರ್ ಆಗ್ತದ. ಇಲ್ಲಿ ತಪ್ಪೈತಿ. ಇಲ್ಲಿ ಏನ್ ಬರ್ಬೇಕ್ರಿ, ದೇಯರ್ಸ್ ಅಂತಕ್ಕಂಥದ್ದು ಬರ್ಬೇಕು. ಹೌದಾ? ಅರ್ಥ ಆತ್ರಿ? ಅಪಾಸ್ಟ್ರಾಫಿ ಬರಂಗಿಲ್ಲ, ದೇಯರ್ಸ್. ಪೀಪಲ್ ಸ್ಪೀಕ್ ಇಂಗ್ಲಿಷ್ ಆಲ್ ಓವರ್ ದ ವರ್ಲ್ಡ್. ಕರೆಕ್ಟ್ ಪ್ಯಾಸಿವ್ ವಾಯ್ಸ್. ಓಕೆ, ಇಂಥವೆಲ್ಲ ಕೇಳಿದಾಗ ಜಲ್ ಅನ್ಬಾರ್ದು. ಪೀಪಲ್ ಸ್ಪೀಕ್ ಇಂಗ್ಲಿಷ್ ಆಲ್ ಓವರ್ ದ ವರ್ಲ್ಡ್. ಹೆಂಗ್ ಕ್ವಶನ್ ಕೇಳ ನೋಡ್ರಿ. ಪೀಪಲ್ ಅದಾರ, ಸ್ಪೀಕ್ ಮಾಡ್ತಾರ ಇಂಗ್ಲಿಷ್ ಎಲ್ಲೇ, ಆಲ್ ಓವರ್ ದ ವರ್ಲ್ಡ್. ಹೌದಾ? ಪೀಪಲ್ ಸ್ಪೀಕ್ ಇಂಗ್ಲಿಷ್, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ತಗೊಳ್ರಿ. ಆಬ್ಜೆಕ್ಟ್ ಈ ಕಡೆ ಇಂಗ್ಲಿಷ್ ಅಂತ ತಗೊಳ್ರಿ ಮೊದಲು, ಇನ್ನೊಂದು ಆಬ್ಜೆಕ್ಟ್ ಇದೆ. ಹೌದಾ? ಲಾಸ್ಟ್ ಏನ್ ಬರ್ಬೇಕು, ಪೀಪಲ್ ಅಂತಕ್ಕಂಥ ಸಬ್ಜೆಕ್ಟ್ ಬರ್ಬೇಕು. ಬಟ್ ಪೀಪಲ್ ಅಂತಕ್ಕಂಥ ಬಳಸ್ದಿಲ್ಲ ನಡೀತದೆ. ಹೌದಾ? ಸಬ್ಜೆಕ್ಟ್ ಬಿಟ್ರು ನಮ್ಗೆ ಸೆಂಟೆನ್ಸ್ ಕರೆಕ್ಟ್. ಹೌದಾ? ಇಲ್ಲಿ ಏನಾಗ್ತದ, ಅಲ್ಲಿ ಸ್ಪೀಕ್ ಅಂತಕ್ಕಂಥದ್ದು ನಾವು ಅಬ್ಸರ್ವ್ ಮಾಡ್ರಿ. ಸ್ಪೀಕ್ ಅಂತಕ್ಕಂಥದ್ದು ಅಬ್ಸರ್ವ್ ಮಾಡಿದಾಗ V1 ಐತಿ. V1 ಅಂದ್ರೆ ಯಾವ ಟೆನ್ಸ್ ಇದೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಇಲ್ಲಿ ಎಷ್ಟ V1 ಬರ್ತೈತಿ, ಬಿಟ್ರೆ ಸಿಂಪಲ್ ಫ್ಯೂಚರ್ ಟೆನ್ಸ್ ಬರ್ತೈತಿ. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಲ್ ಇಲ್ಲ. ಹೌದಾ? ಹಂಗ ನೋಡ್ರಿ, ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಂದಾಗ ಇದನ್ನ ಏನ್ ಮಾಡಕತ್ತೀವಿ ನಾವು, ಪ್ಯಾಸಿವೈಸ್ ಮಾಡಕತ್ತೀವಿ. ಪ್ಯಾಸಿವೈಸ್ ಮಾಡೋ ಮುಂದೆ ಒಂದು ಸ್ಟೆಪ್ ಮುಂದೆ ಹೋಗ್ಬೇಕು. ಅಂದ್ರೆ ಯಾವ ಟೆನ್ಸ್ ರೀ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಿಗೆ ಬರ್ಬೇಕು. ಹೆಲ್ಪಿಂಗ್ ವರ್ಬ್ ಯಾವ್ರಿ, ಆಮ್, ಈಸ್, ಆರ್. ಈ ಮೂರು ಹೆಲ್ಪಿಂಗ್ ವರ್ಬ್ಗಳು ಇರ್ತವೆ. ಹೌದಾ? ಇಂಗ್ಲಿಷ್ ಅಂತಕ್ಕಂಥದ್ದು ಒಂದು ಸಿಂಗ್ಯುಲರ್ ಆಗಿರೋದ್ರಿಂದ ಇಂಗ್ಲಿಷ್ ಈಸ್ ಅಂತಕ್ಕಂಥದ್ದು ಆನ್ಸರ್ ಆಗ್ತದ. ಈ ಉಳಿದುದು ಏನದಾವಲ್ರಿ, ತೆಗೆದು ಹೋಗೋದು ಬಿಡ್ರಿ. ಯಾಕಂದ್ರೆ ನೋಡ್ರಿ ಹೇಳ್ತಾನೆ, ಇಂಗ್ಲಿಷ್ ಸ್ಪೋಕ್ ಅಂತ V2 ಕೊಟ್ಟಾನ. ಇದೇನು ಡೈರೆಕ್ಟ್ ಇಂಡೈರೆಕ್ಟ್ ಟೆನ್ಸ್ ಚೇಂಜ್ ಮಾಡಕ? ಹೌದಾ? ಇಂಗ್ಲಿಷ್ ವಾಸ್ ಅಂತಕ್ಕಂಥ ಕೊಟ್ಟಾನ. ಡೈರೆಕ್ಟ್ ಇಂಡೈರೆಕ್ಟ್ ಏನ್ರಿ, ಟೆನ್ಸ್ ಚೇಂಜ್ ಮಾಡಕ? ಹ್ಯಾಸ್ ಅಂತಕ್ಕಂಥ ಕೊಟ್ಟಾನ. ಹ್ಯಾಸ್ ಯಾಕೆ ಕೊಡ್ಬೇಕು ನಾವು? ನಮ್ಮ ಸ್ಟೆಪ್ ಒಂದೇ ಹೆಜ್ಜೆ ಮುಂದೆ ಹೋಗ್ಬೇಕು ನಾವು. ಹೌದಾ? ಒಂದೇ ಹೆಜ್ಜೆ ಮುಂದೆ ಹೋಗ್ಬೇಕು. ಹಂಗೆ ನೋಡ್ರಿ, ಇಂಗ್ಲಿಷ್ ಹ್ಯಾಸ್ ಸ್ಪೋಕನ್ ಅಂತಕ್ಕಂಥ ಈ ಸೆಂಟೆನ್ಸ್ನ ಗ್ರಾಮೆಟಿಕಲ್ ಎರರ್ ಐತದ. ಈ ಸೆಂಟೆನ್ಸ್ನ ಗ್ರಾಮೆಟಿಕಲ್ ಎರರ್ ಇದು ಬರಕ್ಕೆ ಸಾಧ್ಯನೇ ಇಲ್ರಿ. ಯಾವಾಗಿರ್ಲು ಪ್ಯಾಸಿವೈಸ್ ಒಳಗ ಅಲ್ಲಿ ಹ್ಯಾಸ್ ಸ್ಪೋಕನ್ ಅಂತಕ್ಕಂಥ ಬಂದಾಗ ಆಬ್ಜೆಕ್ಟ್ ಫಸ್ಟ್ ಬಂದಾಗ ಹ್ಯಾಸ್ ಬಿನ್ ಅಂತಕ್ಕಂಥದ್ದನ್ನ ಬಳಸ್ಬೇಕು ನಾವು. ಅದು ಹ್ಯಾಸ್ ಬಳಸಾಕ ಬರಂಗಿಲ್ಲ ಅಲ್ಲಿ. ಜಸ್ಟ್ ನೋಡ್ರಿ ಎಷ್ಟು ಚೆನ್ನಾಗೈತಿ ಕಾನ್ಸೆಪ್ಟ್ ಇದು. ಆನ್ಸರ್ ಯಾವ್ದಕ್ಕೈತೆ ನಮ್ದ, ಬಿ ಇಸ್ ದ ಆನ್ಸರ್. ಇಂಗ್ಲಿಷ್ ಈಸ್ ಸ್ಪೋಕನ್ ಆಲ್ ಓವರ್ ದ ವರ್ಲ್ಡ್. ದಿಸ್ ಈಸ್ ದ ಕಾನ್ಸೆಪ್ಟ್. ಹೌದಾ?
ಈಸಿ ಐತಲ್ರಿ, ಬಹಳಷ್ಟು ಈಸಿ ಆಗಿರ್ತಕ್ಕಂಥ ಕ್ವಶನ್. ನೆಕ್ಸ್ಟ್ ನೋಡ್ರಿ, ರಮೇಶ್ ಫೈನಲಿ ಹಿಟ್ ದ ನೇಲ್ ಆನ್ ದ ಹೆಡ್ ವೈಲ್ ಎಕ್ಸ್ಪ್ಲೈನಿಂಗ್ ದ ಪ್ರಾಬ್ಲಮ್. ಓಕೆ, ಅಂಡರ್ಲೈನ್ ಮಾಡಿರ್ತಕ್ಕಂತಹ ಒಂದು ಇಡಿಯಮ್ಸ್ ಅಂಡ್ ಫ್ರೇಸಸ್ ದ ಇಡಿಯಮ್ಸ್ ಅಂಡ್ ಫ್ರೇಸಸ್ ದು ಮೀನಿಂಗ್ ಏನಾಗ್ತದ, ಆನ್ಸರ್ ಏನಾಗ್ತದ ಅಂತಕ್ಕಂಥದ್ದು ಕ್ವಶನ್. ಓಕೆ, ಇದರ ಆನ್ಸರ್ ಏನಾಕೈತಿ, ಹೆಂಗ್ ಕೇಳ್ಯಾರ ನೋಡ್ರಿ ಇದನ್ನ. ಹೌದಾ, ಖುಷಿ ಅನಸ್ಕತಿಲ್ರಿ. ಎಸ್, ಈಗ ನೋಡ್ರಿ ಹಂಗಾರ ಏನ್ ಮಾಡ್ರಿ, ಜಸ್ಟ್ ಅ ಮಿನಿಟ್. ಓಕೆ, ಈಗ ಹಿಟ್ ದ ನೇಲ್ ಆನ್ ದ ಹೆಡ್ ಅಂದ್ರೆ ಏನ್ರಿ, ರಮೇಶ್ ಫೈನಲಿ ಅವ್ ಎಕ್ಸ್ಪ್ಲೇನ್ ಮಾಡೋ ಪ್ರಾಬ್ಲಮ್ ಮಾಡೋ ಮುಂದ ಆ ಮಗ ನೆತ್ತಿ ಮೇಲೆ ಹೊಡೆದಂಗ ಹೇಳ್ಬಿಟ್ರಿ. ಅಜಾವ್ ಹೋಗ್ಬಿಟ್ನಿ. ಹೌದಾ, ಹಿಟ್ ದ ನೇಲ್ ಆನ್ ದ ಹೆಡ್, ನೆತ್ತಿ ಮೇಲೆ ಹೊಡೆದಂಗನೆ ಹೇಳ್ಬಿಟ್ಟ. ಅಂದ್ರೆ ಏನ್ ಹೇಳ್ದ, ಮೇಡ್ ಅ ಮಿಸ್ಟೇಕ್ ಅಂತಾರನ, ಇಲ್ಲ. ಸ್ಪೋಕ್ ಆಂಗ್ರಿಲಿ, ನೋ ವೇ. ಇಟ್ ಹಿಟ್ ಸಮ್ ಒನ್, ನೋ. ಸೇಡ್ ಎಕ್ಸಾಕ್ಟ್ಲಿ ದ ರೈಟ್ ಥಿಂಗ್. ಹೌದಾ, ಇದ್ರ ಮೀನಿಂಗ್ ಏನಂದ್ರ, ಸೇ ಎಕ್ಸಾಕ್ಟ್ಲಿ ಅನ್ನ, ಎಕ್ಸಾಕ್ಟ್ಲಿ ಏನ್ ಮಾಡ್ತಾನವ, ಹೇಳ್ತಾನ. ಓಕೆ, ಪರ್ಟಿಕ್ಯುಲರ್ ಆಗಿ ಇದ್ದಿದ್ದನ್ನ ಏನ್ ಮಾಡ್ತಾನವ, ಹೇಳ್ತಾನ. ಪರ್ಟಿಕ್ಯುಲರ್ ಆಗಿ ಇದ್ದಿದ್ದನ್ನ ಏನ್ ಮಾಡ್ತಾನ, ಹೇಳ್ತಾನ. ಚಲ್. ಓಕೆ, ನೋಡ್ರಿ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಇಡಿಯಮ್ಸ್ ಅಂಡ್ ಫ್ರೇಸಸ್ ಗಳನ್ನ ಎಕ್ಸಾಮಿಗೆ ಕೇಳ್ತಾನ. ಹೌದಾ, ಇದ್ರೊಳಗ ಮತ್ತೊಂದು ಸೆಂಟೆನ್ಸ್ ನೋಡಿದ್ವಿ, ಯಾವ್ದಂದ್ರ ಬರ್ನ್ ದ ಮಿಡ್ ನೈಟ್ ಆಯಿಲ್ ಅಂತಕ್ಕಂಥ. ಇದನ್ನು ಬಹಳಷ್ಟು ಸಲ ಕೇಳ್ಯಾನ್ರಿ ನಿಮ್ಗೆ, ಬರ್ನ್ ದ ಮಿಡ್ ನೈಟ್ ಆಯಿಲ್. ಮತ್ತೆ ಈ ರೀತಿಯಾಗಿರ್ತಕ್ಕಂಥ ಹಿಟ್ ದ ನೇಲ, ಈ ತರ ಎಂತಾವ್ ಕೇಳ್ತಾನಂದ್ರ ಬೈಟ್ ಅ ಬುಲೆಟ್ ಅಂತಕ್ಕಂಥದನ್ನ ಕೇಳ್ತಾನ. ಬೈಟ್ ಅ. ಓಕೆ, ಅದೇ ರೀತಿಯಾಗಿ ಮತ್ತೆ ಅವ್ನು ಕೇಳ್ತಾನಂದ್ರ ಕ್ರೊಕೊಡೈಲ್ ಟಿಯರ್ಸ್ ಅಂತಕ್ಕಂಥದನ್ನ ಕೇಳ್ತಾನ. ಕ್ರೊಕೊಡೈಲ್ ಟಿಯರ್ಸ್ ಅಂತಕ್ಕಂಥದನ್ನ ಕೇಳ್ತಾನ. ಅದೇ ರೀತಿಯಾಗಿ ಎಟ್ ದ 11th ಆರ್ ಅಂತಕ್ಕಂಥದ್ದು ಕೇಳ್ತಾನ. ಎಟ್ ದ 11th ಆರ್ ಅಂತಕ್ಕಂಥದ್ದು ಕೇಳ್ತಾನ. ದ ಮ್ಯಾನ್ ಆಫ್ ಸ್ಟ್ರಾ ಅಂತ ಕೇಳ್ತಾನ. ದ ಮ್ಯಾನ್ ಆಫ್ ಸ್ಟ್ರಾ ಅಂತಕ್ಕಂಥದನ್ನ ಕೇಳ್ತಾನ. ಹೌದಾ, ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ಗಳು ಬಹಳಷ್ಟು ಬರ್ತಾವ. ಹೌದಾ, ಎಸ್. ಅದೇ ರೀತಿಯಾಗಿ ನೋಡ್ರಿ ಹೆಂಗ್ ಕೇಳ್ತಾನಂದ್ರ ಓಲ್ಪ್ ಇನ್ ಅ ಶೀಪ್ ಕ್ಲೋದಿಂಗ್ ಅಂತ ಕೇಳ್ತಾನ. ಓಲ್ಪ್ ಇನ್ ಅ ಶೀಪ್ ಕ್ಲೋದಿಂಗ್ ಅಂತ ಕೇಳ್ತಾನ. ಓಕೆ, ಅ ಪಿಂಕ್ ಎಲಿಫೆಂಟ್, ಅ ವೈಟ್ ಎಲಿಫೆಂಟ್ ಅಂತ ಕೇಳ್ತಾನ. ಪಿಂಕ್ ಅನ್ನೋದು ಅ ವೈಟ್ ಎಲಿಫೆಂಟ್ ಅಂತ ಕೇಳ್ತಾನ. ಓಕೆ, ಅದೇ ರೀತಿಯಾಗಿ ಎಲಿಫೆಂಟ್ ಇನ್ ದ ಹೌಸ್ ಅಂತ ಕೇಳ್ತಾನ. ಓಕೆ, ಇವೆಲ್ಲ ಕೇಳಿದಾಗ ನಿಮ್ಗೆ ಏನ್ ಮಾಡಕ್ ಬರ್ಬೇಕು, ಗೊತ್ತಿರ್ಬೇಕು. ಅದೇ ರೀತಿಯಾಗಿ ಲಾಸ್ಟ್ ಟೈಮ್ ಒಂದು ಕೇಳಿದ್ ನೋಡ್ರಿ, ಇದನ್ನ ಕೇಳಿದ್ದ, ರೋಮ್ ವಾಸಂಟ್ ಬಿಲ್ಟ್ ಇನ್ ಅ ಡೇ. ಈ ರೀತಿ ಕ್ವಶನ್ಸ್ ಗಳನ್ನ ಕೇಳ್ತಾರ. ಓಕೆ, ಪೂಲ್ ಸಮ್ ಒನ್ಸ್ ಲೆಗ್ ಅಂತ ಕೇಳ್ತಾರ. ಪೂಲ್ ಸಮ್ ಒನ್ಸ್ ಲೆಗ್ ಅಂತಕ್ಕಂಥದನ್ನ ಕೇಳ್ತಾನ. ಇವೆಲ್ಲ ಕೇಳಿದಾಗ ನಿಮ್ಗೆ ಏನು ಗೊತ್ತಿರ್ಬೇಕಂದ್ರ, ಎಸ್ ಸರ್, ಇದನ್ನ ಆನ್ಸರ್ ಮಾಡೇ ಮಾಡ್ತೀನಿ ಸರ್, ಇದು ಭಾಳ ಈಸಿ ಐತಿ ಸರ್ ಅಂತಕ್ಕಂಥದ್ದು ನಿಮ್ಮ ತಲೆ ಒಳಗೆ ವಿಚಾರಗಳು ಬರಬೇಕು ಹೊರತು, ಸರ್ ಟಫ್ ಐತಿ, ನಾ ಬಿಟ್ಟು ಬನ್ನಿ ಸರ್, ನಾ ಅದನ್ನ ಮಾಡ್ಲಿಲ್ರಿ ಅಂತಕ್ಕಂಥ ನೆಗೆಟಿವ್ ಥಾಟ್ಸ್ಗಳು ಯಾವತ್ತಿಗೂ ಬರಬಾರ್ದು ನೋಡ್ರಿ. ಹೌದಾ, ಯಾವತ್ತಿಗೂ ಯಾರ ಕಡೆನೂ ನೆಗೆಟಿವ್ ಥಾಟ್ಸ್ಗಳು ಬರಬಾರ್ದು. ಎಕ್ಸಾಮ್ ಅಂತಕ್ಕಂಥ ಒಂದು ಸಮುದ್ರ ಇದ್ದಂಗ್ರಿ ಇದ. ಓಕೆ, ಎಸ್. ಇಲ್ಲಿಗೆ ಏನಾಗ್ತಾವ ಅಂದ್ರೆ ಕ್ವಶನ್ಸ್ಗಳು ಮುಗಿತಾವ. ಅದೇ ರೀತಿಯಾಗಿ ನೋಡ್ರಿ, ಪ್ರತಿ ತಿಂಗಳು ಒಂದು ಹೊಸ ಬ್ಯಾಚ್ ಸ್ಟಾರ್ಟ್ ಆಗೋದ್ರಿಂದ ನೀವು ಯಾರ್ಯಾರು ಬರ್ಬೇಕು ಅನ್ನಕತ್ತೀರಿ, ಬಂದ್ಬಿಡ್ರಿ. ಹೌದಾ, ನೋಡ್ರಿ, ನಾವು ಒಂದು ಎಜುಕೇಶನ್ ಮೇಲೆ ಇನ್ವೆಸ್ಟ್ ಮಾಡಕತ್ತೀವಿ ಅಂದ್ರೆ ವಿಚಾರ ಮಾಡಬಾರ್ದು, ಅದು ಒಂದು ಗುಡ್ ಎಜುಕೇಶನ್ ಮೇಲೆ ಇನ್ವೆಸ್ಟ್ ಮಾಡ್ರಿ ಅಂತಕ್ಕಂಥದ್ದು ನಾನು ಓದಿ. ಹೌದಾ, ನಮ್ಮೆಲ್ಲ ಆಫ್ಲೈನ್ ಕ್ಲಾಸಸ್ ಅವೈಲೇಬಲ್ ಇರ್ತಾವ. ನಮ್ಮ ಟೀಚಿಂಗ್ ಅಂತ ನೀವು ನೋಡೇರಿ. ಅದೇ ರೀತಿಯಾಗಿ ಪ್ರತಿಯೊಂದು ಟೀಚಿಂಗ್ಸ್ಗಳನ್ನು ನಿಮ್ಗೆ ನಾವು ಯೂಟ್ಯೂಬ್ ಚಾನಲ್ ಒಳಗೆ ಅದಾವ, ಹೋಗಿ ನೋಡ್ರಿ. ಆದ್ರೆ ಬಂದು ಅಡ್ಮಿಷನ್ ಮಾಡ್ತೀರಿ. ಓಕೆ, ಎಸ್. ಅದೇ ರೀತಿಯಾಗಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಾನು ನಿಮ್ಮ ನಾಗರಾಜ್ ಸುನಗಾರ್, ಇಂಗ್ಲಿಷ್ ಸರ್. ಬಾಯ್ ಬಾಯ್.